ಜನರಲ್ ಆಗಿ ನ್ಯೂಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನೋಡಿ, ಇಸ್ರೇಲ್ ವಾರ್ ನಡೀತಾ ಇದೆಯಲ್ಲ, ಅದರಿಂದ ನಮ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಭಾರತಕ್ಕೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಾನು ಕೂಡ ಹೇಳ್ತಾ ಇದ್ದೆ ನನಗೆ ತಿಳಿದಂತ ವಿಚಾರಗಳನ್ನ. ಸೊ ರೆಡಿ ಆಯ್ತು ದೋಸೆ. ಸಾಕು, 2 ಸ್ಪೂನು. ಇದು ಫ್ರೈ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಉಪ್ಪಿನಕಾಯಿ ಹಾಕೊಂಡಿದೀನಿ. ಸೊ ಒಗ್ಗರಣೆ ಏನು ಹಾಕ್ಲಿಲ್ಲ, ನಂಗೆ ಈಗ ಅಷ್ಟು ಪೇಷನ್ಸು ಇಲ್ಲ, ಬೇಡ ಅನ್ನಿಸ್ತು. ಹಾಗೆ ಜೀರಿಗೆ ಎಲ್ಲ ಹಾಕಿದ್ದೀನಲ್ಲ, ತುಪ್ಪ ಎಲ್ಲ ಹಾಕಿದ್ದೀನಿ. ಲೈಟಾಗಿ ಹೀಗೆ ತಿನ್ನೋಣ ಅಂತ ಹೇಳಿ ಹಸಿಮೆಣಸಿನ್ಕಾಯಿ. ಅಮ್ಮ, ನೀನು ಹೇಳಿದ ಥರ ಎಲ್ಲ ಗಾಜಿನ ಬಾಟ್ಲೆಲ್ಲ ತಂದಿದ್ದೀನಿ, ಆದರೆ ಸೈಜು ತುಂಬ ದೊಡ್ಡದು ತಂದಿಲ್ಲ. ನೋಡಿ, ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿನ್ನ. ಅಮ್ಮ ಆವಾಗಲೇ ನಿಂಬೆಹಣ್ಣು ತೋರಿಸಿರಲಿಲ್ಲ. ನಿಂಬೆಹಣ್ಣಿದೆ, ಮೆಣಸು ಮತ್ತು ಲವಂಗನೂ ಇದೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತು ಮಾರ್ಚ್ 1ನೇ ತಾರೀಕು 2026. ಸೊ ನಾನಿಲ್ಲಿ ಬೆಳಗಿನ ಒಂದು ತಿಂಡಿಗೆ, ಅಂದ್ರೆ ಯೂಶಲಿ ನಾನು ಹಸಿವಿಲ್ಲ ಅಂತಂದ್ರೆ ತಿಂಡಿನ ತಿನ್ನೋದಿಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ. ಬಟ್ ಇವಾಗ ಸ್ವಲ್ಪ ತಿನ್ಬೇಕು ಅನ್ನಿಸ್ತಾ ಇದೆ. ಅಂದ್ರೆ ನಮ್ಮ ಒಂದು ಬಾಡಿ ಯಾವ ರೀತಿ ನಮ್ಗೆ ಸಿಗ್ನಲ್ ಕೊಡುತ್ತೆ, ಆ ರೀತಿ ನಾವು ದಿನಚರಿ ಇಟ್ಕೊಂಡ್ರೆ ಒಳ್ಳೇದು, ಹಸುವಾದಾಗ ತಿನ್ನುವಂಥದ್ದು, ಆ ರೀತಿ. ಸೊ ಇವಾಗ ಇಲ್ಲಿ ನಾನು ನೆನೆಸಿ ಮೊಳಕೆ ಬರ್ಸಿರುವಂತಹ ಕಾಳು, ಈ ಒಂದು ಹೆಸರು ಕಾಳು, ಕಡಲೆಕಾಳು, ಜೊತೆಗೆ ಏನೆಲ್ಲ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಬ್ರೇಕ್ಫಾಸ್ಟ್ಗೆ ಇವಾಗ. ಸೊ ನಾನಿಲ್ಲಿ ಜಾರ್ಗೆ ಮೊಳಕೆ ಬಂದಿರುವಂತಹ ಹೆಸರು ಕಾಳು ಮತ್ತೆ ಮೊಳಕೆ ಬಂದಿರುವಂತಹ ಕಡಲೆಕಾಳು, ಜೊತೆಗೆ ಸೈಂದ್ರ ಲವಣ ಅಂದ್ರೆ ಸ್ವಲ್ಪ ಉಪ್ಪು, ಜೊತೆಗೆ ಇಲ್ಲಿ ಶಾಲೆಟ್ಸ್ ಅಂದ್ರೆ ಈರುಳ್ಳಿ, ಅಂದ್ರೆ ಸಾಂಬಾರ್ ಈರುಳ್ಳಿ ಅಂತ ಬರುತ್ತಲ್ಲ, ಅದೊಂದು 3-4 ಹಾಕಿದೀನಿ ಅಷ್ಟೇ, ಸ್ವಲ್ಪ ಹಾಕಿದೀನಿ. ಮತ್ತೆ ಇಲ್ಲಿ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಯಾವ ರೀತಿ ಇದೆ ಅಂದ್ರೆ, ಇದು ಉಪ್ಪಿನಕಾಯಲ್ಲಿ ಇದ್ದಂಥದ್ದು, ಮಾಗಿದೆ, ಚೆನ್ನಾಗಿ ಮಾಗಿದೆ. ನಿಮ್ಗೆ ತೋರಿಸಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ. ಸೊ ತುಂಬಾ ಚೆನ್ನಾಗಿ ಮಾಗಿದ ಕಾರಣ ನಾನು ಫ್ರಿಜ್ ಅಲ್ಲೇ ಇಟ್ಬಿಟ್ಟೆ. ಮತ್ತೆ 2 ಗಾಜಿನ ಡಬ್ಬಿಲಿ ಇತ್ತಲ್ವಾ, ಒಂದ್ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ, ಅಂದ್ರೆ ಇನ್ನೊಂದು ಗಾಜಿನ ಡಬ್ಬಿಲಿ ಇದ್ದಿದ್ದು ಎಲ್ಲ ಇದಕ್ಕೇನೆ ಮಿಕ್ಸ್ ಮಾಡಿ ಈ ರೀತಿ ಇಟ್ಬಿಟ್ಟಿನಿ. ಅಂದ್ರೆ 2 ಗಾಜಿನ ಡಬ್ಬಿಲಿ ಮಾಡಿದ್ದೆ. ಸೊ ಅದು ಮಾಗಿ ಕಮ್ಮಿ ಆಗಿದೆ, ಮತ್ತೆ ಉಪಯೋಗಿಸಿ ಎಲ್ಲ ಆಯ್ತು, ಸುಮಾರು ಎಲ್ಲ ಖರ್ಚಾಗಿದೆ. ಸೊ ಇಷ್ಟಿದೆ. ಇದ್ರಲ್ಲೇನೆ ನಾನು ಇವಾಗ ಹಸಿಮೆಣಸು ಮತ್ತೆ ಶುಂಠಿ ತೆಗೆದು ದೋಸೆಗೆ ಹಾಕಿರುವಂತದ್ದು. ಸೊ ಇದಕ್ಕೆ ಇವಾಗ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತೇನೆ. ಮತ್ತೆ ರುಬ್ಬಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸೂಜಿ ರವೆ ಆಡ್ ಮಾಡ್ತೀನಿ, ಉಪ್ಪಿಟ್ಟು ರವೆ. ಬೇಕಿದ್ರೆ ಸ್ವಲ್ಪ ಹಿಟ್ಟನ್ನ, ರಾಗಿ ಹಿಟ್ಟು, ಯಾವ್ದಾದ್ರು ಹಿಟ್ಟು ನೀವು ಬಳಸುವಂತದ್ದು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಯಾವ್ದಾದ್ರು ಹಿಟ್ಟು ಬಳಸ್ಬಹುದು. ನಾನು ಸ್ವಲ್ಪ ರಾಗಿ ಹಿಟ್ಟು ಬಳಸ್ತೀನಿ. ಸೊ ಬಾಜ್ರಾ ಹಿಟ್ಟು ಇದೆ, ಬಳಸ್ಬಹುದು. ಬಟ್ ಮತ್ತೆ ಇನ್ನೊಂದು ಯಾವ್ದು ರಾಜಗಿರಿ ಹಿಟ್ಟು ಅಂತ ಇದೆ, ಜೊತೆಗೆ ಜೋವರ್ ಹಿಟ್ಟಿದೆ. ಬಟ್ ಇದಕ್ಕೆ ದೋಸೆಗೆ ರಾಗಿ ಹಿಟ್ಟೆ ಸೂಟ್ ಆಗೋದು, ಅದಕ್ಕೆ ಅದನ್ನ ಬಳಸ್ತೀನಿ ಇವಾಗ. ಸೊ ಈಗ ರುಬ್ಕೊಂಡು ಬರ್ತೀನಿ. ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ಇದು ವೆಯ್ಟ್ ಲಾಸ್ ಜರ್ನಿ ಮಾಡೋರ್ಗು, ಅಂದ್ರೆ ವೆಯ್ಟ್ ಲಾಸ್ ಜರ್ನಿನಲ್ಲಿ ಯಾರಾದ್ರೂ ಇದ್ದೀರಿ ಅಂತಂದ್ರೆ ನಿಮ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಅಥವಾ ಇದು ಆಫ್ಟರ್ನೂನ್ ಕೂಡ ತಿನ್ಬಹುದು, ಅಂದ್ರೆ ಮಧ್ಯಾಹ್ನದ ಊಟಕ್ಕೂ ಕೂಡ ನೀವು ತಿನ್ಬಹುದು, ರಾತ್ರಿ ಊಟಕ್ಕೂ ಕೂಡ ತಿನ್ಬಹುದು, ಯಾವಾಗ ಬೇಕಾದ್ರೂ ಹಸುವಾದಾಗ ತಿನ್ಬಹುದು. ಪ್ರೋಟೀನ್ ರಿಚ್ ಅಂತಾನೆ ಹೇಳ್ಬಹುದು ಈ ಒಂದು ಕಡಲೆಕಾಳು ಮತ್ತೆ ಹೆಸರು ಕಾಳು ಇರೋದ್ರಿಂದ. ಸೊ ಹಾಗಾಗಿ ಶುಂಠಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ನಿಮ್ಗೆ ಆಗೋದಿಲ್ಲ, ತುಂಬಾನೇ ಒಳ್ಳೇದು ಹೆಲ್ತ್ಗೆ, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು. ಜೊತೆಗೆ ಗಟ್ ಹೆಲ್ತ್ಗೂ ಕೂಡ ಒಳ್ಳೇದು, ಇಲ್ಲಿ ಪ್ರೋಬಯೋಟಿಕ್ ಕೂಡ ಇದೆ. ಸೊ ನೀವು ನಾರ್ಮಲ್ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಬಹುದು. ಶುಂಠಿ ಹಾಕ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ, ಬರೀ ಹಸಿಮೆಣಸು. ಇಲ್ಲ ಹಸಿಮೆಣಸು ಬೇಡ ಅಂದ್ರೆ ಪ್ಲೇನ್ ಮಾಡ್ಕೊಂಡು ಉಪ್ಪು ಹಾಕೊಂಡು ಸೈಡಿಗೆ ನೀವೇನಾದ್ರೂ ಉಪ್ಪಿನಕಾಯಿ ಹಾಕೊಂಡು ತಿನ್ಬಹುದು. ಸೊ ಬರೀ ಹೆಸರು ಕಾಳ್ದು ಕೂಡ ಮಾಡ್ಕೊಳ್ಬಹುದು, ಅಥವಾ ಬರೀ ಕಡಲೆ ಕಾಳ್ದು ಕೂಡ ಮಾಡ್ಕೊಳ್ಬಹುದು. ಓಕೆನಾ? ಸೊ ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬಹುದು. ಸೊ ಇದನ್ನ ರುಬ್ಕೊಂಡು ಬರೋಣ ಈಗ. ಸ್ನೇಹಿತರೆ, ಇವಾಗ ಚೆನ್ನಾಗಿ ರುಬ್ಬಿ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿ ನೈಸ್ ಆಗಾದ್ರೆ ಸಾಕು. ಸೊ ಇವಾಗ ಇದಕ್ಕೆ ನಾವು ರಾಗಿ ಹಿಟ್ಟು ಆಡ್ ಮಾಡೋಣ. ನಾನು ಇದನ್ನ ಒಂದು ಬೌಲ್ಗೆ ಹಾಕೊಂಡು ರವೆ ಕೂಡ ಆಡ್ ಮಾಡಬಹುದು. ಲಾಸ್ಟ್ ಟೈಮ್ ಕೂಡ ರವೆ ಆಡ್ ಮಾಡಿದ್ದೆ ಅಲ್ವಾ, ನೀವು ನೋಡಿದಿರಿ. ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ರವೆ ಹಾಗೂ ಸ್ವಲ್ಪ ರಾಗಿ ಹಿಟ್ಟು ಆಡ್ ಮಾಡ್ತೀನಿ.
ಇಲ್ಲಿ ಒಂದ್ ಸ್ವಲ್ಪನೇ ರಾಗಿ ಸಾರಿ ರವೆ ಮಿಕ್ಕಿತ್ತು, ಸೊ ಇದನ್ನ ಹಾಕ್ತಾ ಇದೀನಿ. ಬೇರೆ ರವೆ ಪ್ಯಾಕೆಟ್ ಇದೆ, ಅದ್ರದ್ದು ಏನ್ ಬೇಡ, ಇವಾಗ ಇರೋಷ್ಟರಲ್ಲಿ ಖಾಲಿ ಮಾಡೋಣ ಅಂತ ಹೇಳಿ ರವೆ ಹಾಕ್ತಾ ಇದೀನಿ. ಬೇಕಿದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು, ನೋಡೋಣ. ಎಲ್ಲ ಕಲ್ಸಾದ್ಮೇಲೆ ಇನ್ನೊಂದ್ ಸ್ವಲ್ಪ ಬೇಕಿದ್ರೆ ಹಾಕೊಳ್ತೀನಿ. ಇಲ್ಲಿ ರಾಗಿ ಹಿಟ್ಟು ಕೂಡ ಆಕ್ಚುಲಿ ಹೊಸದ್ ತಗೊಂಡಿರೋದಿಲ್ಲ ಇದೆ, ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಹೇಳಿ ಓಪನ್ ಮಾಡಿಲ್ಲ ಇನ್ನ. ಒಂದಿಷ್ಟು ಹಳೇದಿದೆ, ಇದು ಆಕ್ಚುಲಿ ಹಳೇದು ಬಾಜ್ರಾ ಹಿಟ್ಟು ಕೂಡ ಮಿಕ್ಸ್ ಇದೆ ಇದ್ರಲ್ಲಿ. ರಾಗಿ ಹಿಟ್ಟು ಮತ್ತೆ ಸ್ವಲ್ಪ ಬಾಜ್ರಾ ಹಿಟ್ಟು ಮಿಕ್ಸ್ ಇರುವಂತದ್ದು ಹಾಕ್ತಾ ಇದೀನಿ. ಅಂದ್ರೆ ಒಂದ್ ಸ್ವಲ್ಪನೇ ಬಾಜ್ರಾ ಮಿಕ್ಸ್ ಇದೆ, ಆಕ್ಚುಲಿ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ. ಈಗ ಇದನ್ನ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ಬೇಕಿದ್ರೆ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕೊಳ್ಬಹುದು. ಪ್ಲೇನ್ ಆಗಿ ಮಾಡಿದ್ರೆ ಕೂಡ ಚೆನ್ನಾಗಿರತ್ತೆ, ಏನು ತೊಂದ್ರೆ ಇಲ್ಲ. ಸೊ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ. ಇನ್ನ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ. ಇದಕ್ಕೆ ಲಾಸ್ಟ್ ಟೈಮ್ ಈ ಒಂದು ದೋಸೆ ಮಾಡಿದಾಗ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಅಂದ್ರೆ ಕಬ್ಬಿಣದ ತವದಲ್ಲಿ ಮಾಡಿದ್ರು ಕೂಡ ಚೆನ್ನಾಗಿ ಎದ್ದಿತ್ತು. ಸೊ ಹಾಗಾಗಿ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟಿದ್ದಕ್ಕೆ ಹಾಕ್ತೀನಿ. ಹಾಕ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಸೊ ಎಲ್ಲಿ ಏನಾದ್ರೂ ಎದ್ದೇಳಲ್ವೋ ಅಂತ ಹೇಳಿ ನಾನು ದೋಸೆ ಎದ್ದೇಳಿಲ್ಲ ಅಂತಂದ್ರೆ ಅಂತ ಹೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದಿತ್ತಲ್ವಾ, ಹಾಗಾಗಿ. ನೋಡಿ ಒಂದ್ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಅಲ್ಲ, ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ. ಎಸ್ ನೋಡಿ, ಇಷ್ಟು ಅದಕ್ಕೆ ಕನ್ಸಿಸ್ಟೆನ್ಸಿಗೆ ನಾವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ರೆ ಸಾಕು. ತುಂಬಾ ನೀರಾಗಾದ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ನಾವು ಇದಕ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ರವೆ ಹಾಕೊಳ್ಬಹುದು, ನಾನು ಸಾಕಂತ ಅನ್ಕೊಳ್ತೀನಿ. ನೋಡೋಣ, ಇದನ್ನ ಒಂದು 10 ನಿಮಿಷ ಹಾಗೆ ಬಿಟ್ಟು ಬಿಡೋಣ. ಬಿಟ್ಟು ಮತ್ತೆ ದೋಸೆ ಹಾಕೋಣ. ನಾನು ಇದನ್ನ ಏನು ಉಪ್ಪಿನಕಾಯಿ ಮಾಡಿದ್ದೀನಲ್ವಾ, ನಿಮ್ಗೆ ಗೊತ್ತೇ ಇದೆ, ಎಲ್ಲ ವಿಡಿಯೋ ತೋರಿಸಿದೀನಿ. ಸೊ ನಿಂಬೆ ಹಣ್ಣು ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ಹೇಗ್ ಮಾಡಿದೀನಿ ಅಂತ ತೋರಿಸಿದೀನಿ, ಅದನ್ನ ಚೆಕ್ ಮಾಡಿ. ಸೊ ಶುಂಠಿ, ಹಸಿಮೆಣಸು ಮತ್ತೆ ಉಪ್ಪು, ನಿಂಬೆ ಹಣ್ಣು ಅಷ್ಟೇ ಉಪಯೋಗಿಸಿರೋದು, ಬೇರೆ ಏನು ಇಲ್ಲ. ಅದು ಬಾಯಿ ಕೆಟ್ಟಿದ್ರೆ ಅಥವಾ ಜ್ವರ ಬಂದಿದ್ರೆ ಎಲ್ಲಾನು ಒಳ್ಳೇದು, ಅಥವಾ ಈ ತರ ಸೈಡ್ ಡಿಶ್ಗೆ ಒಳ್ಳೇದು, ಅಂದ್ರೆ ದೋಸೆ ಮಾಡಿದಾಗ ಅಥವಾ ಮೊಸರನ್ನಕ್ಕೆಲ್ಲ ತುಂಬಾ ಒಳ್ಳೇದು. ಸೊ ಇವಾಗ ಇದನ್ನ ಮುಚ್ಚಿಟ್ಬಿಡೋಣ, ಸ್ವಲ್ಪ ಹೊತ್ತು ಹೀಗೆ ಬಿಟ್ಟು ಬಿಡೋಣ. ಸೊ ಹೀಗೊಂದು ಕಲ್ಲು ಇಟ್ಟಿದ್ದೀನಿ. ಸೊ ಒಂದು 10 ಮಿನಿಟ್ಸ್ ಬಿಟ್ಟು ದೋಸೆ ಮಾಡೋಣ. ಸ್ನೇಹಿತರೆ, ಸುಮಾರು ಒಂದು 20 ನಿಮಿಷ ಮೇಲೆ ಆಯ್ತು. ಸೊ ವಿನು ಹತ್ರ ಮಾತಾಡ್ತಾ ಇದ್ದೆ, ವಿಡಿಯೋ ಕಾಲ್ ಮಾಡಿದ್ದ ವಿನು, ಹಾಗೆ ಮಾತಾಡ್ತಾ ಇದ್ದೆ. ಸ್ವಲ್ಪ ಜನರಲ್ ಆಗಿ ನ್ಯೂಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನೋಡಿ, ಇರಾನ್ ಇಸ್ರೇಲ್ ವಾರ್ ನಡೀತಾ ಇದೆಯಲ್ಲ, ಅದರಿಂದ ನಮ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಭಾರತಕ್ಕೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಾನು ಕೂಡ ಹೇಳ್ತಾ ಇದ್ದೆ ನನ್ಗೆ ತಿಳಿದಂತ ವಿಚಾರಗಳನ್ನ. ಏನು ಕೇಳಿಸ್ಕೊಳ್ತಾ ಇದ್ದ, ಅವನು ಕೂಡ ರೆಸ್ಪಾಂಡ್ ಮಾಡ್ತಿದ್ದ. ಸೊ ಇವಾಗ ಇಲ್ಲಿ ನಾನು ಅಂದ್ರೆ ಹೇಗೆ ಇವಾಗಿನ ಜನರೇಷನ್ ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೆ. ಇಲ್ಲಿ ತವ ಬಿಸಿಗಿಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಿದೆ. ಸ್ವಲ್ಪ ಆಯಿಲ್ ಹಾಕ್ತೀನಿ. ಇಲ್ಲಿ ಒಂದು ಈರುಳ್ಳಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ಈ ರೀತಿ ಸವರೋಣ. ಈರುಳ್ಳಿ ಸವರಿ ದೋಸೆ ಹಾಕೋಣ. ಫಸ್ಟ್ ಒಂದು ಚಿಕ್ಕದು ಹಾಕ್ತೀನಿ. ಫಸ್ಟ್ ಒಂದು ಯಾವಾಗ್ಲೂ ಸ್ವಲ್ಪ ಬರೋದು ಕಷ್ಟ, ದೊಡ್ಡದೇ ಆಯ್ತಲ್ಗು. ಈಗ ಎಣ್ಣೆ ಹಾಕಿರೋಷ್ಟಕ್ಕೆ ಹಾಕ್ಬೇಕಷ್ಟೆ. ದೊಡ್ಡದಾಯ್ತು ಬಿಡಿ, ಅಂದ್ರೆ ಇದಕ್ಕಿಂತ ಚಿಕ್ಕದು ಹಾಕ್ತಿದ್ದೆ ಫಸ್ಟ್ ಒಂದು ಟ್ರಯಲ್ಗೆ. ಯಾವಾಗ್ಲೂ ನೋಡೋಣ ಏನಾಗತ್ತೆ ಅಂತ. ಮುಚ್ಚಿಟ್ಬಿಡೋಣ. ಡೌಟು ಇದೆ ಎದ್ದೇಳೋದು, ಬಟ್ ನೋಡೋಣ ಏನಾಗುತ್ತೆ ಅಂತ. ಮುಚ್ಚಿಡೋಣ. ಸೊ ಇಲ್ಲಿ ನಾನೊಂದು ಸ್ವಲ್ಪ ಪೀನಟ್ ಬಟರ್ ಇಟ್ಕೊಂಡಿದ್ದೀನಿ.
ಸ್ವಲ್ಪ ಇದು ಆಕ್ಚುಲಿ ಇಲ್ಲಿವರೆಗೂ ಬಂದಿದೆ, ಇಲ್ಲಿ ಹಿಂಗ್ ಕಾಣ್ತಿದೆ ಅಷ್ಟೇ ಮೆತ್ಕೊಂಡಿರೋದು ಡಬ್ಬಿಗೆ. ಆಲ್ಮೋಸ್ಟ್ ಖಾಲಿ ಆಗ್ತಾ ಬರ್ತಾ ಇದೆ. ಖಾಲಿ ಏನಿಲ್ಲ, ನೋಡೋಣ ಎಷ್ಟಿದೆ. ನೋಡಿ ಇಷ್ಟಿದೆ, ಇನ್ನ ಒಂದು ಇಲ್ಲಿವರೆಗೂ ಇದೆ. ಸೊ ಇದು ಹೇಳ್ದೆ ಅಲ್ವಾ, ಉಪ್ಪಿನಕಾಯಿ ಏನೇನು ಅಂದ್ಕೋತೀವಿ ಆಲ್ರೆಡಿ ನಿಮ್ಗೆ. ಇದೆರಡು ಇಟ್ಕೊಂಡಿದೀನಿ. ಜೊತೆಗೆ ಇಲ್ಲಿ ರಾತ್ರಿ ಸ್ವಲ್ಪ ಮೊಸರಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ನಲ್ಲ, ಮೊಸರಿಗೆ ಸ್ವಲ್ಪ ಸೌತೆಕಾಯಿ ಇಟ್ಟಿದ್ನಲ್ಲ ಫ್ರಿಜ್ ಅಲ್ಲಿ ಇತ್ತು, ಇದನ್ನ ತೆಗ್ದಿಟ್ಕೊಂಡಿದೀನಿ ಇವಾಗ. ಸೊ ಇದಿಷ್ಟು ಈಗ ತಿನ್ಬೋದು. ಇನ್ನು ಸ್ವಲ್ಪ ಸೌತೆಕಾಯಿ ತಿನ್ನೋಣ ಅನ್ಕೊಂಡೆ, ಬೇಡ ಇದಿಷ್ಟು ಖಾಲಿ ಮಾಡೋಣ, ಮತ್ ಬೇಕಾದ್ರೆ ನೋಡೋಣ ಅಂತ ಹೇಳಿ ಇಷ್ಟು ತೆಗ್ದಿಟ್ಕೊಂಡಿದೀನಿ ಫ್ರಿಜ್ ಇಂದ. ಸೊ ಇವಾಗ ದೋಸೆ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ಪಾತ್ರೆ ತೊಳೆದಿರೋದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ ನಾನಿದು ಸ್ಟ್ಯಾಂಡ್ ಯೂಸ್ ಮಾಡಲ್ಲ ಇವೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಮಸ್ಯೆ. ಹಾಗೆ ಮೇಂಟೈನ್ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಸ್ನೇಹಿತರೆ, ಡೆಫಿನೆಟ್ಲಿ ಈ ಒಂದು ರೆಸಿಪಿನ ತಪ್ಪದೆ ಟ್ರೈ ಮಾಡಿ. ಯಾರೆಲ್ಲ ಸಣ್ಣ ಆಗ್ಬೇಕು, ಜೊತೆಗೆ ಹೆಲ್ತ್ ಅಂಡ್ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಅಂತ ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ, ಈ ಒಂದು ರೆಸಿಪಿ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಡಯಟ್ ಅಲ್ಲಿ. ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ಕೆಲವೊಂದು ಕಾಂಬಿನೇಷನ್ಸ್ ಕೆಲವರಿಗೆ ಗೊತ್ತಿರೋದಿಲ್ಲ. ಇವಾಗ ಹೆಸರು ಕಾಳು, ಕಡಲೆಕಾಳು ಎರಡು ಹಾಕಿ ಈ ರೀತಿ ದೋಸೆ ಮಾಡ್ಬೋದು. ಜೊತೆಗೆ ನಾನು ಏನೇನು ಹಾಕಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಅಲ್ವಾ, ಸೊ ಅದೆಲ್ಲವನ್ನು ಕೂಡ ಹಾಕೊಂಡು ಇನ್ನೊಂದ್ಸತಿ ಚೆಕ್ ಮಾಡಿ ನಾನು ಏನೇನು ಹಾಕಿದ್ದೀನಿ ಅಂತ. ಹಾಕೊಂಡು ಈ ರೀತಿ ದೋಸೆ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಹೊಟ್ಟೆಗೆ ತುಂಬಾ ಲೈಟ್ ಫೀಲ್ ಆಗುತ್ತೆ ನಿಮ್ಗೆ. ಹೊಟ್ಟೆ ಭಾರ ಅಥವಾ ತಿಂದ ತಕ್ಷಣ ಹೊಟ್ಟೆ ಭಾರ ಅನ್ಸೋದು, ಮೈ ಭಾರ ಅನ್ಸೋದು ಎಲ್ಲ ಕಮ್ಮಿ ಆಗುತ್ತೆ. ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ನಿಮ್ಮ ಬ್ಯಾಲೆನ್ಸ್ಡ್ ಆಗಿ ಇರ್ಸತ್ತೆ ನಿಮ್ಮ ಒಂದು ತೂಕನ, ದೇಹದ ತೂಕನ. ಇದು ಅಂದ್ರೆ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ಕೊಳ್ಳಿ, ಅಥವಾ ವೀಕ್ಲಿ 3 days ಕೂಡ ಮಾಡ್ಕೊಳ್ಬಹುದು ನೀವು. ತುಂಬಾನೇ ಒಳ್ಳೇದು. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ನಾನು ಏನೇನ್ ಹಾಕಿದ್ದೀನಿ ಐಟಮು, ಅದೇ ಐಟಮ್ಗಳು, ಅದೇ ಒಂದು ಅಳತೆಯನ್ನು ನಾನು ಹೇಳಿಲ್ಲ, ಬಟ್ ಕಣ್ಣು ಅಳತೆ ಅಷ್ಟೇ ನಂದು. ಸೊ ಅದೇ ಒಂದು ಐಟಮ್ಗಳೆಲ್ಲ ಹಾಕಿ ಮಾಡಿದ್ರೆ ದೋಸೆ ಹೇಳುತ್ತೆ. ಕೆಲವೊಮ್ಮೆ ದೋಸೆ ಹೇಳೋದಿಲ್ಲ, ಅಂದ್ರೆ ಇಲ್ಲಿ ಕಬ್ಬಿಣದ ಕಾವಲಿ ಅಲ್ವಾ, ಹಾಗಾಗಿ ಕೆಲವೊಮ್ಮೆ ಎದ್ದೇಳೋದಿಲ್ಲ. ಹಾಗಾಗಿ ನೋಡ್ಕೊಂಡು ಮಾಡಿ. ಸೊ ಇದು ವೆಯ್ಟ್ ಲಾಸ್ ಜರ್ನಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನನಗೂ ಕೂಡ ಕಬ್ಬಿಣದ ಕಾವಲಿ ಮೇಲೆ ದೋಸೆ ಹೇಳ್ತಾ ಇರಲಿಲ್ಲ, ಸದ್ಯ ಏನೋ ಎದ್ದೇಳ್ತಿದೆ ಇವಾಗ. ಅಂದ್ರೆ ಕೆಲವೊಂದು ಹಿಟ್ಟುಗಳು ಎದ್ದೇಳಲ್ಲ, ಕೆಲವೊಂದ್ಸತಿ ನಾವ್ ಎಷ್ಟೇ ಚೆನ್ನಾಗಿ ಹಿಟ್ಟು ಮಾಡಿದ್ರು ಕೂಡ ಎದ್ದೇಳೋದಿಲ್ಲ ದೋಸೆ. ಎಷ್ಟೇ ಎಲ್ಲ ಕರೆಕ್ಟ್ ಆಗಿ ಹಿಟ್ಟು ಇದ್ರೂ ಕೂಡ ದೋಸೆ ಹೇಳಲ್ಲ. ಒಂದೊಂದ್ಸತಿ ಒಂದ್ ರೀತಿ ಪೇಶನ್ಸ್ ಅಲ್ಲಿ ಮಾಡ್ಕೊಳ್ಬೇಕಷ್ಟೆ. ವೆಯ್ಟ್ ಲಾಸ್ ಜರ್ನಿಗೆ ತುಂಬಾನೇ ಯೂಸ್ ಆಗುವಂತಹ ಒಂದು ರೆಸಿಪಿ ಇದು. ಸೊ ಫಸ್ಟ್ ಒಂದು ತೆಗೆಯೋಣ. ಇಲ್ಲಿ ತಟ್ಟೆಗೆ ಹಾಕ್ತೀನಿ. ಇಲ್ಲಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ, ಇದರಲ್ಲಿ ಇದು ಹಾಕೊಳ್ಳೋಣ ಅಂತ ಹೇಳಿ. ಮೊಸರು, ಇದಿದೆ ಅಲ್ವಾ, ಇದನ್ನ ಹಾಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಸೆಕೆಂಡ್ ಒನ್ ಚೆನ್ನಾಗಿ ಆಸ್ ಯೂಶುವಲ್ ಎಣ್ಣೆ ಹಾಕಿ ಚೆನ್ನಾಗಿ ಸವರೋಣ. ಸ್ವಲ್ಪ ಗಟ್ಟಿಯಾಗಿ ನಾವು ಈ ರೀತಿ ಸವರಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಓಕೆ, ನೋಡೋಣ. ಸ್ವಲ್ಪ ಧೈರ್ಯ ಮಾಡಿ, ದೊಡ್ಡದೇ ಮಾಡ್ತೀನಿ. ಗ್ಯಾಸ್ ಸೇವ್ ಆಗುತ್ತಲ್ಲ, ಅದಕ್ಕೋಸ್ಕರ ಅಷ್ಟೇ. ನೋಡೋಣ, ಇಷ್ಟು ದೊಡ್ಡದು ಮಾಡಿದ್ದೀನಿ, ಹಾಕಿದ್ದೀನಿ, ಬರುತ್ತಾ ಇವ ಚೆಕ್ ಮಾಡೋಣ. ಮಸ್ಟರ್ಡ್ ಆಯಿಲ್ ಬಳಸ್ತಾ ಇದ್ದೀನಿ. ಸ್ವಲ್ಪ ಚೆಲ್ಲಂಗ್ ಆಗುತ್ತೆ, ಅದಕ್ಕೆ ಸ್ವಲ್ಪ ತಗೊಂಡು ಹೀಗೆ ಹಾಕೋಣ. ಮುಚ್ಚಿಟ್ಬಿಡೋಣ. ಕಡೆ ಒಂದು ಸ್ವಲ್ಪ ಆಯಿಲ್ ಇಲ್ಲ, ಸ್ವಲ್ಪ ಮುಚ್ಚಿಡೋಣ. ಬರುತ್ತೋ ಇಲ್ವೋ ಚೆಕ್ ಮಾಡೋಣ. ಎಸ್, ಇವಾಗ ನೋಡೋಣ ಬರುತ್ತಂತ. ಎಸ್, ಬರುತ್ತೆ. ಸದ್ಯ ಸ್ವಲ್ಪ ಬೇಯಲಿ.
ಬರುತ್ತೆ. ಸ್ವಲ್ಪ ಬೇಯಲಿ ಸಾಕು. ಈ ಕಡೆ ಬೇಯ್ಬೇಕಲ್ಲ, ತೆಗೆದ್ಬಿಡೋಣ. ನೋಡಿ, ನಾಟ್ ಬ್ಯಾಡ್. ಇಷ್ಟರ ಹೇಳ್ತಾ ಇದೆಯಲ್ವಾ, ಅದು ಖುಷಿ ಪಡ್ಬೇಕು. ಸೊ ಇನ್ನೂ ಚೆನ್ನಾಗಿ ಬರ್ಬೋದು, ಬಟ್ ನಾನು ಸ್ವಲ್ಪ ದೊಡ್ಡದು ಮಾಡಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಇದಾಗಿದೆ. ನೋಡೋಣ, ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ಸೊ ಐ ಥಿಂಕ್ ಸಾಕು. ಸ್ವಲ್ಪ ಬೇಯಬೇಕು, ಯಾಕೋ ಬೇಯ್ತಾನೆ ಇಲ್ಲ, ಬೇಗ ಬೇಯಲ್ಲ, ಅದೇ ಪ್ರಾಬ್ಲಮ್. ಸಾಕು, ಇದನ್ನ ಹಾಕೊಳ್ಳೋಣ. ಸೊ 2 ಆಯ್ತು. ಈಗ ಇನ್ನೊಂದು ಹಾಕಿರೋಣ. ಮತ್ತೆ ನಂಗೆ ಮಧ್ಯಾಹ್ನದವರೆಗೂ ಏನು ಬೇಕಾಗಲ್ಲ. ಮುಚ್ಚಿಡೋಣ. ಐ ಥಿಂಕ್ ಸಾಕು ಸದ್ಯಕ್ಕಿದೆ. ಇದನ್ನ ಒಂದ್ ಸ್ವಲ್ಪ ಹೊತ್ತು ತಿಂಗಳು ಫ್ರಿಜ್ಜಲ್ಲೇ ಇಡ್ತೀನಿ. ಸ್ವಲ್ಪ ಹೊತ್ತು ಮತ್ತೆ ಫ್ರಿಜ್ಜಲ್ಲಿ ಇಡ್ತೀನಿ. ಇಲ್ಲಿ 2 ದೋಸೆ ಆಗಿದೆ, ಒಂದು ಸ್ವಲ್ಪ ಚಿಕ್ಕದು, ಒಂದು ಸ್ವಲ್ಪ ಮೀಡಿಯಂ ಸೈಜು. ಇಲ್ಲಿ ಹಾಕೊಂಡಿದ್ದೀನಿ ತಟ್ಟೆಗೆ. ಇವಾಗ ಇಲ್ಲಿ ನೋಡಿ, ಉಪ್ಪಿನಕಾಯಿ ಜೊತೆಗೆ ಇಲ್ಲಿ ಶುಂಠಿ ಹಾಕೊಳ್ಳಿಲ್ಲ, ಬರೀ ಚಿಲ್ಲಿ ಮತ್ತೆ ನಿಂಬೆ ಹಣ್ಣು. ಇಲ್ಲಿ ಪೀನಟ್ ಬಟರ್ ಸ್ವಲ್ಪ ಹಾಕೊಂಡಿದ್ದೀನಿ, ಜೊತೆಗೆ ಇಲ್ಲಿ ಮೊಸರು, ಸೌತೆಕಾಯಿ ಇತ್ತಲ್ವಾ, ಅದಿಟ್ಕೊಂಡಿದ್ದೀನಿ. ಸೊ ಇವಾಗ 3ನೇ ದೋಸೆನೂ ಹಾಕೊಂಡ್ಬಿಡ್ತೀನಿ. ಇನ್ನ ನಂಗೆ ಮಧ್ಯಾಹ್ನದವರೆಗೂ ಏನು ಬೇಕಾಗಲ್ಲ. ಸ್ವಲ್ಪ ನೀಟಾಗಿ ಎದ್ದೇಳುತ್ತೆ ನೋಡಿ, ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಚೆನ್ನಾಗಿ ಎದ್ದೇಳುತ್ತೆ. ಸಕ್ಕತ್ತಾಗಿ ಬಂದಿದೆ ಇದು. ನೋಡಿ, ಚೆನ್ನಾಗಿ ಬಂದಿದೆ. ಫೋಟೋ ಹಿಡ್ಕೊಂಡಂಗೆ ಸಕ್ಕತ್ತಾಗಿ ಬಂದಿದೆ ನೋಡಿ. ವೆಯ್ಟ್ ಲಾಸ್ ಜರ್ನಿಗೆ ಹೇಳಿ ಮಾಡಿಸಿದಂತಹ ಫುಡ್. ಹೆಸರು ಕಾಳು ಹಾಗೂ ಕಡಲೆಕಾಳು ಹಾಕಿ ಮಾಡಿರುವಂತಹ, ಮೊಳಕೆ ಬರಿಸಿ ಮಾಡಿದಂತಹ ಹೆಸರು ಕಾಳು ಕಡಲೆಕಾಳಿನ ದೋಸೆ. ರಾಗಿ ಹಿಟ್ಟು, ಸ್ವಲ್ಪ ರವೆ ಇದೆ, ಬಾಜ್ರ ಹಿಟ್ಟು ಕೂಡ ಮಿಕ್ಸ್ ಇದೆ, ಜೊತೆಗೆ ಹಸಿಮೆಣಸು ಮತ್ತೆ ಶುಂಠಿ ಅದು ಮಾಗಿರುವಂತದ್ದು, ಉಪ್ಪು ಇಷ್ಟು ಯೂಸ್ ಮಾಡಿದ್ದೀನಿ, ನೀರು, ಜೊತೆಗೆ ಸ್ವಲ್ಪ ಶಾಲೆಟ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಸೊ ಇಷ್ಟನ್ನು ಯೂಸ್ ಮಾಡಿ ಮಾಡಿದಂತಹ ದೋಸೆ, ಸೂಪರ್ ದೋಸೆ, ಸೂಪರ್ ಯಮ್ಮಿ ಅಂಡ್ ಹೆಲ್ದಿ ದೋಸೆ ರೆಡಿ ಆಗಿದೆ. ಸೊ ರೆಡಿ ಆಯ್ತು ದೋಸೆ. ನೋಡಿ, 3 ದೋಸೆ. ಇವಾಗ ಇದು ತಿನ್ನುವ ಸಮಯ. ಸೊ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಳ್ಳಿ. ಮೈಕಿದೆ ಆನ್ ನೋಡಿದೆ. ಸೊ ಡೆಫಿನೆಟ್ಲಿ ಈ ಒಂದು ರೆಸಿಪಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬಾನೇ ಒಳ್ಳೇದು ಹೆಲ್ತ್ಗೆ. ಈ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಏನಾದ್ರು ಇದ್ರೆ ನೀವು ಈ ರೆಸಿಪಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್. ಸ್ನೇಹಿತರೆ, ಈ ರೀತಿ ನೀವು ಹಿಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಸುವಾದಾಗೆಲ್ಲ ಮಾಡ್ಕೊಂಡು ತಿನ್ಬೋದು. ನಾನು ಸ್ವಲ್ಪ ಪೀನಟ್ ಬ್ಯಾಟರ್ ಇತ್ತಲ್ವಾ, ಅದು ಮತ್ತೆ ಮೊಸರು, ಸೌತೆಕಾಯಿ, ಜೊತೆಗೆ ಮನೆಯಲ್ಲೇ ಮಾಡಿದಂತಹ ಉಪ್ಪಿನಕಾಯಿ, ನಾನೇ ಮಾಡಿದಂತಹ ಉಪ್ಪಿನಕಾಯಿ ಇಷ್ಟನ್ನು ಹಾಕೊಂಡು ತಿಂತಾ ಇದೀನಿ. ಆದಷ್ಟು ನೀವು ಕಬ್ಬಿಣದ ಕಾವಲಿನೇ
ಬಳಸೋದಕ್ಕೆ ಪ್ರಯತ್ನ ಮಾಡಿ. ನಾನು ಕೂಡ ಎಷ್ಟೋ ದಿನ ನಾನ್ ಸ್ಟಿಕ್ ಯೂಸ್ ಮಾಡ್ತಿದ್ದೆ. ಈ ಕಬ್ಬಿಣದ ಕಾವಲಿ ಇದ್ರೂ ಕೂಡ ಎದ್ದೇಳ್ತಿರ್ಲಿಲ್ಲ. ಸದ್ಯ ಇವಾಗೇನೋ ದೋಸೆ ಎದ್ದೇಳ್ತಾ ಇದೆ, ಅದೇ ಖುಷಿ. ಸೊ ಇವಾಗ ಟೈಮ್ ಬಂದು 5 ಗಂಟೆಗೆ 3 ನಿಮಿಷ ಇದೆ. 4:57. ಅದನ್ನು ತಿಂತಾಯಿದ್ದೀನಿ. ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. 2 ದೋಸೆ, ಇನ್ನೊಂದು ಹಾಕಿದ್ದೀನಿ. ಪೀನಟ್ ಬಟರ್ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಥರ. ಇದು ಇವಾಗ ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ ಕಿಬ್ಬೊಟ್ಟೆ ನೋವ್ತಾ ಇದೆ. ಇಲ್ಲಿ ಜೀರಾ ವಾಟರ್ಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೂ ಕೊಟ್ಟಿದ್ದು ಗ್ಲಾಸು ಕುಡಿತೀನಿ ಇವಾಗ. ಸ್ನೇಹಿತರೆ, ನಾನು ಜೀರಾ ವಾಟರ್ 2 ಗ್ಲಾಸ್ ಕುಡಿದ್ಬಿಟ್ಟು ಹಾಗೆ ಇಲ್ಲಿ ಬೇಯಕ್ಕೆ ಇಟ್ಟಿದ್ದೆ. ಅವಾಗಲೇ ಅಕ್ಕಿ ಮತ್ತು ಹೆಸರು ಬೇಳೆ ಹಾಕಿ ಸ್ವಲ್ಪ ಜೀರಾ ಮತ್ತು ಪೆಪ್ಪರು ಕುಟ್ಬಿಟ್ಟು ಹಾಕಿದ್ದೀನಿ. ಜೊತೆಗೆ 1 ಮೆಣಸಿನ್ಕಾಯಿ, 1 ಚಿಕ್ಕದು ಟೊಮೆಟೊ, ಜೊತೆಗೆ ಅರಿಶಿನ ಮತ್ತು ಎಣ್ಣೆ. 1 ಗ್ಲಾಸ್ ಅಂತೀನಿ ನೋಡಿ. 1 ಸ್ಪೂನ್ ತುಪ್ಪ ಹಾಕಬೇಕು. ವಿಡಿಯೋ ಕಾಲ್ ಮಾಡಿದಾಗ ಹೇಳ್ತಿದ್ದೆ ಚೂರು ತುಪ್ಪ ಹಾಕು ಅಂತ. ನಾನು ಹಾಕ್ತಾ ಇದ್ದೆ. ಈಗ ನೋಡಿ ಗಟ್ಟಿ ಆಯ್ತು ಅಂತ ನೀರು ಹಾಕಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಪನ್ನೀರಿತ್ತು, ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಲ್ಲಿ ತವಾ ಫ್ರೈ ಮಾಡೋಣ ಅಂತ ಹಾಕಿದ್ದೀನಿ. ಅಂದರೆ ಇದು ಉಪ್ಪು, ಅರಿಶಿನ, ಚಿಲ್ಲಿ ಪೌಡರ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಹೊಟ್ಟೆಗೂ ಸ್ವಲ್ಪ ಲೈಟ್ ಆಗಿರುತ್ತೆ. ಜೀರಿಗೆ ಹಾಕಿರೋದ್ರಿಂದ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಮಾಡ್ಕೊಂಡು. ಖಾರನೂ ಕಮ್ಮಿ ಇದೆ. 1 ಮೆಣಸಿನ್ಕಾಯಿ ಹಾಕಿದ್ದೆ. 2 ತಗೊಂಡಿದ್ದೆ, ಅಲ್ಲಿಗೂ ಹಾಕ್ಲಿಲ್ಲ ನೋಡಿ, ಇನ್ನೊಂದಿಲ್ಲೇ ಇದೆ. ಸೊ ಸ್ವಲ್ಪ ಮುಚ್ಚಿಡೋಣ. ಇದಕ್ಕೆ ಒಂಚೂರು ತುಪ್ಪ ಹಾಕೋಣ. ಸಾಕು, 2 ಸ್ಪೂನು. ತುಪ್ಪ ಹೊಂದ್ಕೊಂಡ್ರೆ ಆಫ್ ಮಾಡ್ತೀನಿ. ಇದಕ್ಕೊಂದು ಒಗ್ಗರಣೆ ಕೂಡ ಕೊಡ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ಸೊ ನಾನು ಹಾಗೆ ತಿಂತೀನಿ ಇವಾಗ. ನೋಡೋಣ, ಆದ್ರೆ ಕೊಡ್ತೀನಿ ಒಗ್ಗರಣೆ. ಅಂದ್ರೆ ಕೆಳಗಡೆ ಇಳಿಸ್ಬಿಟ್ಟೆ ಕೊಡ್ಬೇಕು. ಇಲ್ಲೆಲ್ಲ ಇದು ಇಟ್ಟಿದ್ದೀನಲ್ವಾ, ಇದು ಯೂಸ್ ಮಾಡ್ತಾ ಇಲ್ಲ ನಾನು. ಇದು ಗಟ್ಟಿ ಆಗ್ಬಿಟ್ಟಿದೆ, ಯಾಕೋ ಇದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಇದೆಲ್ಲ ಬಿಸಿ ಇದೆ, ತೆಗಿಯಕ್ಕಾಗಲ್ಲ ಈಗ. ಇದಾದ್ಮೇಲೆ ಕೆಳಗೆ ಇಳಿಸ್ಬಿಟ್ಟು ಬೇಕನ್ಸಿದ್ರೆ ಮಾತ್ರ ಒಗ್ಗರಣೆ ಕೊಡ್ತೀನಿ, ಇಲ್ಲಾಂದ್ರೆ ಹಾಗೆ ತಿನ್ಬೋದು. 2 ಮಿನಿಟ್ಸ್ ಇರಲಿ. ಇದು ಫ್ರೈ ಆಗಿರುತ್ತೆ. ಸ್ವಲ್ಪ ಇದು ತಿರುಗಿಸ್ಬೇಕು. ವಿಡಿಯೋ ಮಾಡ್ಕೊಂಡು ತಿರುಗಿಸೋದು ಕಷ್ಟ. ಇನ್ನೊಂದ್ಸತಿ ತಿರುಗಿಸಿ 1-2 ನಿಮಿಷ ಬಿಟ್ಟು ತೆಗ್ದಿಡ್ತೀನಿ ಇದನ್ನ. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ, ಹಸಿ ಅನ್ಸಲ್ಲ. ಸ್ನೇಹಿತರೆ, ಇಲ್ಲಿ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ. ಸೊ ಒಗ್ಗರಣೆ ಏನು ಹಾಕ್ಲಿಲ್ಲ, ನನಗೆ ಈಗ ಅಷ್ಟು ಪೇಷನ್ಸು ಇಲ್ಲ, ಬೇಡ ಅನ್ನಿಸ್ತು. ಹಾಗೆ ಜೀರಿಗೆ ಎಲ್ಲ ಹಾಕಿದ್ದೀನಲ್ಲ, ತುಪ್ಪ ಎಲ್ಲ ಹಾಕಿದ್ದೀನಿ. ಲೈಟಾಗಿ ಹೀಗೆ ತಿನ್ನೋಣ ಅಂತ ಹೇಳಿ ಹಾಕ್ಬೋದಾಗಿತ್ತು. ಮಸ್ಟರ್ಡ್ ಸೀಡ್ಸ್ ಯೆಲ್ಲೋ ಕಲರ್ ಇದೆಯಲ್ಲ ಅದು, ಮತ್ತೆ ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ರು ಕೂಡ ಚೆನ್ನಾಗಿರೋದು. ಬಟ್ ನಾನು ಇವಾಗ ಹಾಗೆ ಹಾಕೊಳ್ತಾ ಇದ್ದೀನಿ. ಸೊ ಡಿಲೇ ಮಾಡಿದಿರ ಬೇಗ ತಿನ್ನೋಣ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿ. ಒಂದೇ ಮೆಣಸಿನ್ಕಾಯಿ ಅದು 2 ಪೀಸು ಬಿದ್ಬಿಟ್ಟಿತ್ತು. ಐ ಥಿಂಕ್ 4 ಪೀಸ್ ಮಾಡಿದ್ದೆ, ದಪ್ಪದಿತ್ತು ಮೆಣಸಿನ್ಕಾಯಿ ಅದು. ಸೊ ಅದಕ್ಕೆ 1 ವಾಪಸ್ ಹಾಕಿದೆ, ಖಾರ ಹಿಡ್ಕೊಳ್ಳಿ ಅಂತ ಹೇಳಿ. ಬಿಟ್ಟರೆ ಅದರಲ್ಲಿ ಸ್ವಲ್ಪ ಖಾರ ಹಿಡ್ಕೊಳ್ಳುತ್ತೆ ಮೆಣಸಿನ್ಕಾಯ್ದು. ಸೊ ಮುಚ್ಚಿಡೋಣ. ಇಲ್ಲಿ ಫ್ರೈ ಮಾಡಿರೋದು ಪನ್ನೀರ್ ಇದೆ, ಮೊಸರು ಇಟ್ಕೊಂಡಿದ್ದೀನಿ ಅಷ್ಟೆ. ಇವಾಗ ಸ್ಪೂನುಗಳೆಲ್ಲ ಇದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ನೆಲದ ಮೇಲೆ ಇಡೋದು ಬೇಡ ಅಂತ ಇದು ಇಟ್ಟಿದ್ದೀನಿ, ಮತ್ತೆ ತೊಳಿಬೋದೆಲ್ಲ. ಸೊ ಇದು ಇವಾಗಿನ ಊಟ. ಇಲ್ಲಿ ಚಿಲ್ಲಿ ಕೂಡ ಹಾಕೊಂಡಿದ್ದೀನಿ. ಕೈಯಲ್ಲೇ ತಿಂತೀನಿ, ಮೊಸರು ಹಾಕ್ಕೊಳಕ್ಕೆ ಸ್ಪೂನ್ ಇಟ್ಕೊಂಡಿದ್ದೀನಿ. ಸೊ ಇವಾಗಿನ ಊಟ ಸ್ನೇಹಿತರೆ, ಬಿಸಿ ಇದೆ ಸಿಕ್ಕಾಪಟ್ಟೆ. ಸೊ ನಾನು ನಿಮಗೆ ವಿಡಿಯೋಗೆ
ನೋಡಿ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನೈಟ್ ಟೈಮು ಈ ಥರ ಮಾಡ್ಕೊಂಡ್ರೆ ಸ್ವಲ್ಪ ಲೈಟ್ ಫೀಲ್ ಇರುತ್ತೆ, ಹೆಲ್ತ್ಗೂ ಒಳ್ಳೇದು. ಲೆಟ್ಸ್ ಕೀಪ್ ಗೋಯಿಂಗ್. ಇದೊಂದು ನೋಡಿ ಈ ಥರ ಸೋಯ್ ಪನ್ನೀರ್ ಒಳ್ಳೇದು, ಮನೇಲೇ ಮಾಡ್ಕೋಬೋದು. ಬಟ್ ಯಾವಾಗ ಮಾಡ್ತೀನೋ ನನಗೆ ಗೊತ್ತಿಲ್ಲ, ನೋಡ. ಲೆಟ್ಸ್ ಕೀಪ್ ಗೋಯಿಂಗ್. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ತಿನ್ನೋದ್ರಿಂದ ಏನು ಅಂತ ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ. ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೋಯ್ ಪನ್ನೀರ್ ಮಾತ್ರ ಒಳ್ಳೇದಂತ ನನಗೆ ಗೊತ್ತು, ಬಟ್ ಈ ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ ಅಲ್ಲಿ ಇರುತ್ತೆ ನೋಡಿ ಇದ್ರ ಬಗ್ಗೆ, ಒಳ್ಳೇದಾ ಇಲ್ವಾ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಚೆನ್ನಾಗಿದೆ. ಪೊಂಗಲ್ ಚೆನ್ನಾಗಿದೆ, ಸಿಂಪಲ್ ಪೊಂಗಲ್. ಇದು ಮಾತ್ರ ಹೊಟ್ಟೆ ಎಲ್ಲ ಕೆಟ್ಟಾಗ ತುಂಬ ಒಳ್ಳೆಯದು, ಯಾವಾಗಲೂ ಊಟಕ್ಕೂ ತುಂಬ ಒಳ್ಳೆಯದು. ಲೆಟ್ಸ್ ಕೀಪ್ ಗೋಯಿಂಗ್ ಗೈಸ್. ಟೇಕ್ ಕೇರ್. ಬೈ. ಲವ್ ಯು. ಅಮ್ಮು, ನೀನು ಹೇಳಿದ ಥರ ಎಲ್ಲ ಗಾಜಿನ ಬಾಟ್ಲೆಲ್ಲ ತಂದಿದ್ದೀನಿ, ಆದರೆ ಸೈಜು ತುಂಬ ದೊಡ್ಡದು ತಂದಿಲ್ಲ. ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿನ್ನ. ಆ್ಯಕ್ಚುಲಿ ಇದನ್ನು ನಾನು ಬೆಳಗ್ಗೆನೇ 11 ಗಂಟೆಲೇ ರೆಡಿ ಮಾಡಿಕೊಂಡೆ. ಇವತ್ತು ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತು, ಹೋಗಲೇಬೇಕಾಗಿತ್ತು, ಅದಕ್ಕೆ ಹೊರಟ್ಬಿಟ್ಟೆ. ಇದು ಕಾಯಿಸಿ ಆರಿಸಿರೋ ನೀರು, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು, ಬೀಟ್ರೂಟು, ಇದು ಶುಂಠಿ. ಇದೇನು ಗೊತ್ತಾ, ಮಾವಿನಕಾಯಿ ಶುಂಠಿ. ಯಾವ್ದು ಗೊತ್ತಾ, ಇದು ಮಾವಿನಕಾಯಿ ಶುಂಠಿ, ಇದು ನಾರ್ಮಲ್ ಶುಂಠಿ. ಮಾವಿನಕಾಯಿ ಶುಂಠಿ ಉಪ್ಪಿನಕಾಯಿಗೆ ಅಂತ ತಂದಿದ್ದೆ, ಯೂಸೇ ಮಾಡಿರಲಿಲ್ಲ, ಫ್ರಿಡ್ಜಲ್ಲಿತ್ತು, ಇದಕ್ಕೆ ಹಾಕೋಣ ಅಂತ ಹೆಚ್ಚಿಟ್ಟಿದ್ದೀನಿ. ಮತ್ತು ಇದು ಸೌತೆಕಾಯಿ ಚಿನ್ನ. ಇದೊಂದು ದೊಡ್ಡ ಬಾಟ್ಲಿದೆ, ಇದಕ್ಕೆ ಸ್ವಲ್ಪ ಈರುಳ್ಳಿ ಇದೆಲ್ಲ ಹಾಕೋಣ ಅಂತ. ಮತ್ತು ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಬಾಟ್ಲುಗಳಿದೆ, ಇಷ್ಟಿದೆ ತಂದಿರೋದು. ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಿಂದು ಅವನ ಹತ್ರ ಇರಲಿಲ್ಲ, ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಇಷ್ಟಿಷ್ಟು ಹಾಕೋಣ ಅಂತ ತಂದಿದ್ದೀನಿ ಚಿನ್ನಮ್ಮ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬಿಟ್ಟು ಹೇಳಿ. ನನಗೆ ಒಂದೇ ಒಂದು ಡೌಟ್ ಇದೆ, ನೀರು ಯಾವುದಕ್ಕೆ ಹಾಕಬೇಕು, ಯಾವುದಕ್ಕೆ ನೀರು ಹಾಕಬಾರ್ದು ಅನ್ನೋದು. ನಿಂದು ವಾಯ್ಸ್ ಮೆಸೇಜು ಮತ್ತು ಅದು ವಿಡಿಯೋ ಎಲ್ಲ ನೋಡ್ತೀನಿ, ಇನ್ನೂ ಒಂದ್ಸಲಿ ನೋಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿರ್ತೀನಿ. ಮತ್ತು ಅದಕ್ಕೆ ಇದು ಉಪ್ಪೊಂದು ನಾನು ಇಲ್ಲಿ ಇಡ್ತೀನಿ. ಏನಂದರೆ ಕಲ್ಲುಪ್ಪೇನು ಪುಡಿ ಮಾಡ್ಕೊಂಡಿಲ್ಲ, ಮಾಮೂಲಿ ನಾನು ಇದು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಲ್ಲ ಅದನ್ನೇ ಹಾಕ್ಲಾ, ಇಲ್ಲ ಕಲ್ಲುಪ್ಪೇನೆ ಪುಡಿ ಮಾಡ್ಕೊಳ್ಳ, ನೀನು ಹೇಳು ಬಂಗಾರಿ. ನೋಡ್ಬಿಟ್ಟು ಹೇಳಿದ್ರೆ ನಾನು ಹಾಕ್ತೀನಿ. ಅಮ್ಮು ಆವಾಗಲೇ ನಿಂಬೆಹಣ್ಣು ತೋರಿಸಿರಲಿಲ್ಲ, ನಿಂಬೆಹಣ್ಣಿದೆ, ಮೆಣಸು ಮತ್ತು ಲವಂಗನೂ ಇದೆ. ಇವಾಗ ವಿಡಿಯೋ ಎಲ್ಲ ನೋಡಿದೆ, ಈಗೆಲ್ಲ ಮಿಕ್ಸ್ ಮಾಡ್ತೀನಿ ಚಿನ್ನ. ಇದು ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ನನ್ನನ್ನು ಒಂದ್ಸಲಿ ತೋರಿಸ್ಲಾ, ಹೆಂಗೆ ತೋರಿಸಿದು, ಕಾಣಿಸ್ತಾ ಇದ್ದೀನಾ? ಹಾಯ್ ಚಿನ್ನ, ಹಾಯ್ ಬಂಗಾರಿ. ನಾನು ಹೇಳಿದ್ದೆಲ್ಲ ಮಾಡ್ತಾಯಿದ್ದೀನಿ ಚಿನ್ನ. ಇವಾಗ ಹಾಕ್ತೀನಿ ಆಯಿತಾ, ನೋಡು. ಇವಾಗೆಲ್ಲ ಹಾಕ್ತಾಯಿದ್ದೀನಿ ಇದನ್ನು. ಈರುಳ್ಳಿ ನೀನು ಹಾಕಿದ ಥರನೇ ಇದೆಲ್ಲ ಹಾಕಿದ್ದೀನಿ. ಹಾಕ್ಬಿಟ್ಟು ಒಣಗಿ ತುಪ್ಪ ಹತ್ರ ಇದೆಲ್ಲ ಹೀಗೆ ಮಾಡ್ಕೊಳಕ್ಕೆ ಹೇಳಿದೆಯಲ್ಲ, ಹಾಗೆಲ್ಲ ಸ್ವಲ್ಪ ಹಿಂಗೆ ಮಾಡ್ಕೊತೀನಿ ಆಯಿತಾ. ಇಲ್ಲಿ ಹಿಂಗೆ ಮಾಡ್ಕೊತೀನಿ ಆಯಿತಾ ಚಿನ್ನ. ಹಿಂಗೆ ಮಾಡಿಕೊಂಡು ದೊಡ್ಡ ಬಾಟ್ಲಿಗೆ ಹಾಕ್ತೀನಿ. ಇದನ್ನು ಒಂದು ಲೇಯರ್ ಹತ್ತಿರ ಇಟ್ಕೊತೀನಿ. ಇಲ್ಲಿ ಕಾಣಿಸ್ತಿದೆಯಾ, ಇದರಲ್ಲಿ ಹಾಕಿದೆ. ಇವಾಗ ಒಂದು ಸ್ವಲ್ಪ ಇದು ಮೆಣಸಿನ್ಕಾಯಿಗೆ ಸ್ಪೂನ್ ತೊಗೋತೀನಿ ಇರು, ಇಲ್ಲಾಂದರೆ ಕೈಯೆಲ್ಲ ಖಾರ ಆಗಿಬಿಡುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ, ಆಮೇಲೆ ಸ್ವಲ್ಪ ಮಾವಿನಕಾಯಿ ಶುಂಠಿ ಹಾಕ್ತೀನಿ, ಸ್ವಲ್ಪ ಇದು ಮಾಮೂಲಿ ಶುಂಠಿ. ಇವಾಗ ಉಪ್ಪು ಹಾಕ್ತೀನಿ.
ಆಯಿತಾ. ಇವಾಗ ಮತ್ತೆ ಇನ್ನೂ ಒಂದು ಲೇಯರು ಈರುಳ್ಳಿ ಹಾಕ್ತೀನಿ. ಹಾಕಿದೆ. ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ. ಆಯಿತಾ. ಮತ್ತು ಸ್ವಲ್ಪ ಎರಡು ಮರ್ತುಬಿಟ್ಟಿದ್ದೀನಿ ಹಾಕೋಕ್ಕೆ. ಲವಂಗ 2, ಮೆಣಸು ಚೂರು ಹಾಕಿದ್ದೀನಿ. ಮಾವಿನಕಾಯಿ ಶುಂಠಿ ಎಲ್ಲ ಜಾಸ್ತಿ ಹೆಚ್ಚಿಬಿಟ್ಟಿದ್ದೀನಿ ಅನಿಸುತ್ತೆ. ಮತ್ತು ಸಾಲ್ಟು ಇನ್ನೂ ಒಂದು ಸ್ಪೂನ್ ಹಾಕ್ತೀನಿ. ಇಲ್ಲ, ಮತ್ತು ಈರುಳ್ಳಿ ಹಾಕ್ತೀನಿ. ಇದೊಂದು ದೊಡ್ಡ ಬಾಟ್ಲಿದೆ. ಇದನ್ನು ಮತ್ತು ಇದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಮತ್ತು ಶುಂಠಿ, ಒಂದೇ ಒಂದು ಲವಂಗ, ಸ್ವಲ್ಪ ಕಾಳು ಮೆಣಸು. ಆಯಿತಾ. ಎಲ್ಲ ಹಾಕಿದೆ. ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ಚಿಕ್ಕ ಹಾಕಿದ್ದೀನಿ. ಒಂದು ಲೋಟ ನೀರು ಹೇಳಿದೆಯಲ್ಲ ಅಮ್ಮ ನೀನು, ಲೋಟ ತಗೊತೀನಿ. ಕಾದಾರಿದ ನೀರು. ಆಯಿತಾ. ಡಿಂಗ್ ಡಾಂಗ್ ಆಯಿತು. ಒಂದು ಲೋಟ ನೀರು ಹಾಕಿದ್ದೀನಿ. ಇನ್ನೂ ಒಂಚೂರು ಹಾಕ್ಲಾ? ಆಯಿತು. ಇವಾಗ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ಮಿಕ್ಸ್ ಮಾಡಿ ಇದೆಯಲ್ಲ, ಏನು ಕಡಿಮೆ ಕಾಣಿಸ್ತಾ ಇದೆ ಚಿನ್ನ? ನೀನು ಮಾಡಿರೋ ಥರ ಚೆನ್ನಾಗೇ ಕಾಣ್ತಿಲ್ಲ. ಏನು ಮೆಣಸಿನ್ಕಾಯಿ ಕಡಿಮೆ ಆಯಿತಾ? ಇನ್ನೊಂಚೂರು ಹಾಕ್ಬಿಡ್ತೀನಿ ಇರು. ನೀನು ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಬಾಟ್ಲಲ್ಲಿ, ಕಮ್ಮಿ ಆಗಿದೇನು ಕಾಣಿಸ್ತಾನೆ ಇಲ್ಲ ನೋಡಿ ಇವಾಗ. ಆಯಿತಾ. ಇನ್ನೊಂದು ವಿಡಿಯೋ ಮಾಡ್ತೀನಿ ಬೇರೆದು. ಆಯಿತು ಮಮ್ಮ. ಇವಾಗ ನಿಂಬೆಹಣ್ಣು ಹಾಕ್ತೀನಿ. ನಿಂಬೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಮಾವಿನಕಾಯಿ ಶುಂಠಿ ಹಾಕ್ತೀನಿ. ಶುಂಠಿ ಸ್ವಲ್ಪ ಮತ್ತು ಸಾಲ್ಟು. ಮತ್ತು ನಿಂಬೆಹಣ್ಣು ಹಾಕ್ತೀನಿ. ಇಷ್ಟಕ್ಕೆ ತುಂಬ ಬರುತ್ತಲ್ಲ ಇದು. ಮತ್ತು ಒಂಚೂರು ಮೆಣಸಿನ್ಕಾಯಿ. ಮೋಸ್ಟ್ಲಿ ಇದೆಲ್ಲನೂ 2 ಡೇಸ್ ಆದಮೇಲೆ ಎಲ್ಲ ಕೆಳಗೆ ಬರ್ಬೋದು ಅನಿಸುತ್ತೆ. ಮತ್ತು ಸ್ವಲ್ಪ ಉಪ್ಪು. ಮತ್ತು ನೀವು ನಿಂಬೆಹಣ್ಣು ಹಿಂಡಕ್ಕೆ ಹೇಳಿದ್ದಲ್ಲ, ಇದಕ್ಕೆ ನೀರು ಹಾಕ್ತಲ್ಲ,
ಇದನ್ನು ಇದರಲ್ಲಿ ಹಾಕೋಕ್ಕೆ ಹೇಳಿದೆ, ಆದರೆ ಜಾಗ ಆಗ್ತಾ ಇಲ್ಲ. ಹಿಂಡ್ಬಿಟ್ಟು ಬರೀ ರಸ ಮಾತ್ರ ಹಾಕ್ತೀನಿ. ರಸ ಚೆನ್ನಾಗಿದೆ, ಹಾಕಿದ್ದೀನಿ. ಇವಾಗ ಇದು ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟಿದ್ದೀನಿ. ಇದೂ ಆಗಿದೆ. ನಿಂಬೆಹಣ್ಣು ಅಮ್ಮು ಎಲ್ಲ ಹಾಕಿದೆ, ಒಟ್ಟಿಗೆ ತೋರಿಸೋಣ ಅಂತೇಳ್ಬಿಟ್ಟು. ನೋಡೋದು ಈರುಳ್ಳಿ, ಕ್ಯಾರೆಟ್, ಬೀಟ್ರೋಟ್, ಸೌತೆಕಾಯಿ, ನಿಂಬೆಹಣ್ಣು. ಸೌತೆಕಾಯಿ ಮತ್ತು ಬೀಟ್ರೋಟು ಕ್ಯಾರೆಟ್ ಎರಡು ಮಿಕ್ಸು ಒಂದು. ಇದು ಈರುಳ್ಳಿ, ಇದು ಚಿನ್ನ. ಇಷ್ಟಿಷ್ಟು ಹಾಕ್ಕೊಂಡಿದ್ದೀನಿ, ಇಷ್ಟು ಯೂಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ದು ಬಾಟ್ಲು ತೊಗೊಂಡು ಒಟ್ಟಿಗೆ ಹಾಕ್ತೀನಿ ಚಿನ್ನಮ್ಮ. ಆಯಿತಾ? ಇದನ್ನು 3 ದಿವಸ ಬಿಟ್ಟು ಆಮೇಲೆ ತಿರುಗಿಸ್ಬೇಕನ್ಸುತ್ತೆ ಅಲ್ಲ. ಒಂದ್ಸರಿ ನೀನು ವಿಡಿಯೋ ನೋಡಿದಾಗ ಹೇಳು ಬಂಗಾರು. ಥ್ಯಾಂಕು. ಬಾಯ್ ಬಾಯ್ ಚಿನ್ನು. ಸ್ನೇಹಿತರೆ, ಈ ಹಿಂದೆ ನಾನು ಫರ್ಮೆಂಟೆಡ್ ವೆಜಿಟೇಬಲ್ಸ್ ಮಾಡಿ ತೋರಿಸಿದ್ದೆ ಅಲ್ವಾ, ಅಮ್ಮಂಗೂ ಕೂಡ ಅದ್ರ ಬಗ್ಗೆ ಹೇಳಿದ್ದೆ. ಅವರು ಕೂಡ ನನ್ನ ವಿಡಿಯೋಸ್ ನೋಡಿ ಈ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಗಾಜಿನ ಗ್ಲಾಸ್ಗಳೆಲ್ಲವೂ ಕೂಡ ತಗೊಂಡ್ ಬಂದು ಚೆನ್ನಾಗಿ ಅವರು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಆಕ್ಚುಲಿ 1 ಮಾರ್ಚ್ ನೀವೇನು ಇವಾಗ ವ್ಲಾಗ್ ನೋಡಿದ್ರಿ ಅಲ್ವಾ, ಅವತ್ತಿನ ದಿನ ಸಂಜೆ ಅಮ್ಮ ವಿಡಿಯೋಸ್ ಕಳ್ಸಿದ್ರು. ನನಗೆ ತಕ್ಷಣ ವಿಡಿಯೋಸ್ ತೆಗೆದು ನೋಡಕ್ ಆಗ್ಲಿಲ್ಲ. ಸಂಜೆ 7:30 ಅರೌಂಡ್ 7:30 ಈವ್ನಿಂಗ್ ಹಂಗೆ ಕಳ್ಸಿದ್ದಾರೆ. ನನ್ಗೆ ಅವತ್ತು ಸ್ವಲ್ಪ ಪೀರಿಯಡ್ಸ್ ಟೈಮ್ ಇದ್ದಿದ್ರಿಂದ ಬೇಗ ವಿಡಿಯೋ ತೆಗೆದು ನೋಡಕ್ಕಾಗಿರ್ಲಿಲ್ಲ. ಸ್ವಲ್ಪ ಹೊಟ್ಟೆ ನೋವ್ತಿತ್ತು. ಜೀರಾ ವಾಟರ್ ಕುಡ್ದು ಅಡ್ಗೆಗಳು ಮಾಡ್ಕೊಂಡು ಫಸ್ಟ್ ತಿನ್ಬಿಡೋಣ ಅಂತ ಹೇಳಿ ಆಕ್ಚುಲಿ ನೋಟಿಫಿಕೇಶನ್ಸ್ ಬರ್ತಾ ಇತ್ತು, ಏನೋ ವಿಡಿಯೋಸ್ ಕಳಿಸ್ತಾ ಇರೋದು ಅಮ್ಮ, ಬಟ್ ನನ್ಗೆ ತೆಗೆದು ನೋಡಕ್ ಆಗಿರ್ಲಿಲ್ಲ. ಸರಿ, ಅಡ್ಗೆ ಎಲ್ಲ ಮಾಡ್ಕೊಂಡು ಊಟ ಆದ್ಮೇಲೆ ನೋಡಿದೆ, ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು, 10 ಗಂಟೆ ಹಂಗಾಗಿತ್ತು. ವಿಡಿಯೋ ನೋಡ್ಬಿಟ್ಟು ಅಮ್ಮಂದು ಅಯ್ಯೋ ಸ್ವಲ್ಪ ವ್ಯತ್ಯಾಸ ಆಗಿದೆಯಲ್ಲ, ಬೇಗ ರಿಪ್ಲೈ ಮಾಡ್ಬೇಕಂತ ಹೇಳಿ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ಕೆಲವೊಂದಷ್ಟು ಚೇಂಜಸ್ ಹೇಳಿದೆ. ಚೇಂಜಸ್ ಏನಿಲ್ಲ, ಈರುಳ್ಳಿ ಜೊತೆ ಸ್ವಲ್ಪ ಶುಂಠಿ ಹಾಕಿದ್ರಲ್ವಾ, ಅದು ಏನ್ ತೊಂದರೆ ಇಲ್ಲ, ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ. ಶುಂಠಿ ಹಾಕಿದ್ರು ಕೂಡ ಏನು ತೊಂದರೆ ಇಲ್ಲ. ಸೊ ಜೊತೆಗೆ ಇನ್ನೊಂದ್ ಸ್ವಲ್ಪ ಡಿಫ್ರೆನ್ಸ್ ಅಂದ್ರೆ ಸ್ವಲ್ಪ ಚೇಂಜಸ್ ಇದೆ. ಅದ್ ಏನ್ ಚೇಂಜಸ್ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನನ್ನ ಚಾನಲ್ ನಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಆಕ್ಚುಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಲ್ಲ, ಅದ್ರಲ್ಲೂ ಕೂಡ ಒಂದ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಏನಂತಂದ್ರೆ ಈರುಳ್ಳಿ ನಾವೇನು ಫರ್ಮೆಂಟ್ ಮಾಡ್ತೀವಲ್ಲ, ಅವಾಗ ನೀರು ಫುಲ್ ಮುಳುಗೋ ತರ ಹಾಕ್ಬೇಕು. ಆ ಕ್ಲಿಪ್ಪಿಂಗ್ ಹಾಕಿಲ್ಲ ಅಂತ ಕಾಣುತ್ತೆ. ಸೊ ನಾನು ಬರುವ ವಿಡಿಯೋಸ್ ಅಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನಗಂತೂ ತುಂಬಾ ಖುಷಿ ಆಯ್ತು. ಅಮ್ಮ ಎಲ್ಲ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಕಟ್ ಮಾಡಿ ಗಾಜಿನ ಡಬ್ಬಿಗಳೆಲ್ಲ ಹಾಕಿರೋದು ತುಂಬಾ ಚೆನ್ನಾಗಿ ಮಾಡಿ ವಿಡಿಯೋ ಕೂಡ ಮಾಡಿ ಕಳ್ಸಿದ್ದಾರೆ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ನನ್ನ ಒಂದು ಪ್ರೀವಿಯಸ್ ವಿಡಿಯೋಸ್ ಕೂಡ ಚೆಕ್ ಮಾಡಿ. ಈ ರೀತಿ ಫರ್ಮೆಂಟೆಡ್ ವೆಜಿಟೇಬಲ್ಸ್ ತಿಂದ್ರೆ ಹೆಲ್ತ್ಗೆ ತುಂಬಾನೇ ಒಳ್ಳೇದು, ಗಟ್ ಹೆಲ್ತ್ಗೆ ತುಂಬಾ ಒಳ್ಳೇದು. ಸೊ ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿ ಮೈಂಡ್, ಬಾಡಿ, ಸೋಲ್, ಮನಸ್ಸು, ದೇಹ, ಆತ್ಮ ಮೂರರ ಹೀಲಿಂಗ್ ತುಂಬಾನೇ ಇಂಪಾರ್ಟೆಂಟ್. ಸೊ ನಾವು ತಿನ್ನುವಂತಹ ಆಹಾರ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಲೆಟ್ಸ್ ಕೀಪ್ ಗೋಯಿಂಗ್, ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ process. Awareness is the beginning of your healing journey. So think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.